ನಮ್ಮ ಈ ಹುಡುಗರು ಮತ್ತು ಪೇರೆಂಟ್ಸ್ಗಳು ಪ್ಯಾನಿಕ್ ಆಗೋದಕ್ಕೂ ಈ ನಮ್ಮ ಕೆ ಇ ಅವರು ಮಾಡೋದಕ್ಕೂ ಬಹಳ ಒಳ್ಳೆ ಸರಿಯಾದ ಜೋಡಿಯಾಗಿದೆ. ವೆಲ್ಕಮ್ ಟು ಆರ್ಜ್ ಕೆಮಿಸ್ಟ್ರಿ. ಈ ಒಂದು ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ಈಗ ತಾನೇ ನಿಮ್ಮ ಒಂದು ಕೆ ಇ ವೆಬ್ಸೈಟ್ನಲ್ಲಿ UGCET ಬಾರ್ UG NEET ಆಯ್ಕೆಯ ಶುಲ್ಕ ಪಾವತಿ ಪ್ರವೇಶ ಪತ್ರ ಲಿಂಕ್ ಅಂತ ಕೊಟ್ಟಿದ್ದಾರೆ, ಹೌದಾ? ಅಂದರೆ ಚಾಯ್ಸ್ ಎಂಟ್ರಿ, ಫೀಸ್ ಪೇಮೆಂಟ್ ಮತ್ತು ಅಡ್ಮಿಷನ್ ಆರ್ಡರ್ ಲಿಂಕ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು, ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಅಡ್ಮಿಷನ್ನು, ಸೀಟ್ ನಂಬರು, ಕ್ಯಾಪ್ಚಾ ಇವೆಲ್ಲ ಹಾಕಿದ ತಕ್ಷಣ ನಿಮಗೆ ಯಾವ ರೀತಿ ಬರ್ತಾ ಇದೆ ಅಂತಂದರೆ, ಈಗ ನೋಡಿ, ಯು ಆರ್ ಸ್ಟಾಪ್ಡ್ ಫ್ರಮ್ CET ಅಡ್ಮಿಷನ್ ಪ್ರೊಸೆಸ್ ಅಂತ ಬರ್ತಾ ಇದೆ, ಹೌದಾ? ನೀವು CET ನಂಬರ್ನ ಮತ್ತು ಆ ಕ್ಯಾಪ್ಚಾವನ್ನು ಹಾಕಿದ ತಕ್ಷಣ ಯು ಆರ್ ಸ್ಟಾಪ್ಡ್ ಫ್ರಮ್ CET ಅಡ್ಮಿಷನ್ ಪ್ರೊಸೆಸ್ ಅಂತ ಬರ್ತಾ ಇದೆ. ಸೊ ಇದನ್ನು ನೋಡಿಬಿಟ್ಟು ನಮ್ಮ ವಿದ್ಯಾರ್ಥಿಗಳು, ಪೇರೆಂಟ್ಸ್ಗಳು ಪ್ಯಾನಿಕ್ ಆಗಿಬಿಟ್ಟಿದ್ದಾರೆ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಯು ಆರ್ ಡೀಲಿಂಗ್ ವಿತ್ ಕೆ ಇ ಅವರು 7 ಗಂಟೆಗೆ ಲಿಂಕನ್ನು ಕೊಡ್ತೀನಿ ಅಂತ ಅನ್ನೋರು 11 ಗಂಟೆಗೆ ಲಿಂಕ್ ಕೊಡ್ತಾರೆ. ಸೊ ಅಂದರೆ 7 ಗಂಟೆ ಅಂತಂದ್ರೆ ಒಂದು 4 ರಿಂದ 5 ತಾಸು ಅದಕ್ಕೆ ಆ್ಯಡ್ ಮಾಡ್ಕೋಬೇಕು ನೀವು, ಆ ಪೇಷನ್ಸ್ ಇರಬೇಕು. ಎರಡನೇದಾಗಿ ಕೆ ಇ ಅವರು ಲಿಂಕ್ ಕೊಟ್ಟ ತಕ್ಷಣ ನೀವು ಕ್ಲಿಕ್ ಮಾಡಿ ಎಲ್ಲವನ್ನು ನೋಡೋದಕ್ಕೆ ಹೋಗ್ತೀರಿ, ಮತ್ತು ಯು ಆರ್ ಎಕ್ಸ್ಪೆಕ್ಟಿಂಗ್ ಎವ್ರಿಥಿಂಗ್ ಟು ಬಿ ಕರೆಕ್ಟ್ ವೆನ್ ಕೆ ಇ ರಿಲೀಸ್ಡ್ ದಟ್ ಲಿಂಕ್. ಸೊ ಗೊತ್ತಿರಲಿ, ಯು ಆರ್ ಸ್ಟಾಪ್ ಫ್ರಮ್ CET ಅಡ್ಮಿಷನ್ ಪ್ರೊಸೆಸ್ ಅನ್ನೋದು ಎಲ್ಲರಿಗೂ ಬರ್ತಾ ಇರುವಂಥದ್ದು, ಪ್ರತಿಯೊಬ್ಬರಿಗೂ ಬರ್ತಾ ಇರುವಂಥದ್ದು, ನಿಮಗೊಬ್ಬರಿಗೆ ಅಲ್ಲ. ಜಗತ್ತಿನ ಪ್ರಾಬ್ಲಮ್ ನನಗೊಬ್ಬನಿಗೆ ಅಂತ ನಾವು ತಿಳ್ಕೊತೀವಲ್ಲ, ಅದು ನಮ್ಮ ದೊಡ್ಡ ಪ್ರಾಬ್ಲಮ್ಮು. ಸೊ ನಿಮಗೊಬ್ಬರಿಗೆ ಅಲ್ಲ, ಪ್ರತಿಯೊಬ್ಬರಿಗೂ ಹೀಗೆ ಬರ್ತಾ ಇದೆ. ವರಿ ಮಾಡ್ಕೋಬೇಡಿ. ಇನ್ನೊಂದು ಅರ್ಧ ತಾಸಲ್ಲೋ 1 ತಾಸಲ್ಲೋ ಅಥವಾ ಮಲ್ಕೊಳ್ಳಿ, ಬೆಳಗ್ಗೆ ಹೇಳಿ, ಬೆಳಗ್ಗೆ ಎದ್ದ ಮೇಲೆ ಇದು ಒಂದು ಸರಿಯಾಗಿರ್ತದೆ. ಆ್ಯಂಡ್ ಈ ರೀತಿ ಎಕ್ಸಾಂಪಲ್ಗಳು ನಿಮಗೆ ನೂರಾರು ಆಲ್ರೆಡಿ ನೀವೇನು KCET ಅವರ ಕೆ ಇ ಅವರ ಜೊತೆ ಸಂಬಂಧವನ್ನು ಇಟ್ಕೊಂಡ್ರಿ. ಸೊ ಅಂದರೆ ನಿಮ್ಮ CET ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಫಾರ್ ಫಿಲ್ ಮಾಡೋದ್ರಿಂದ ಹಿಡಿದು ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರ್ತದೆ. ಆದರೂ ಕೂಡ ನಿಮಗೆ ಪೇಷನ್ಸ್ ಇಲ್ಲ ಅಂತಂದರೆ ಇನ್ನು ಮೇಲೆ ಕೆ ಇ ಅವರಿಗೆ ಏನೋ ಹೇಳಿ ಉಪಯೋಗ ಇಲ್ಲ. ನೀವು ಪೇಷನ್ಸನ್ನು ಕಳ್ಕೋಬಾರ್ದು, ನೀವು ಪೇಷನ್ಸ್ ಇರಬೇಕಷ್ಟೆ, ರೈಟ್? ಸೊ ಗೊತ್ತಿರಲಿ, ಈ ರೀತಿ ಬರ್ತಾ ಇರೋದು ನಿಮ್ಮ ಒಬ್ಬರ ಪ್ರಾಬ್ಲಮ್ ಅಲ್ಲ, ಎಲ್ಲರಿಗೂ ಹೀಗೆ ಬರ್ತಾ ಇದೆ. ಯು ಆರ್ ಸ್ಟಾಪ್ಡ್ ಫ್ರಮ್ CET ಅಡ್ಮಿಷನ್ ಪ್ರೊಸೆಸ್ ಅಂದರೆ ಇದರಲ್ಲಿ ಮೀನಿಂಗ್ ಇಲ್ಲ. ಸೊ ಸಾಫ್ಟ್ವೇರ್ ಈಗ ಬಂದಿರೋದಕ್ಕೆ ಸಾಫ್ಟ್ವೇರ್ ಗ್ಲಿಚಸ್ ಇರ್ತದೆ, ಈ ರೀತಿ ಎಲ್ಲ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಓಕೆ? ಸೊ ನಾಳೆ ಬೆಳಗ್ಗೆ ತನಕ ವೇಟ್ ಮಾಡಿ, ಇನ್ನೊಂದು ತಾಸಲ್ಲೂ ರೆಡಿ ಆಗ್ಬೋದು. ಈ ವಿಡಿಯೋ ನೋಡಿ ನೀವು ಮುಗಿಸೋ ಹೊತ್ತಿಗೂ ಕೂಡ ಅದು ರೆಡಿ ಆಗ್ಬೋದು. ಆದರೆ ಇಂತಹ ಕೇಸ್ಗಳು ನಿಮಗೆ ಮುಂದೆ ಪದೇ ಬರ್ತಾ ಹೋಗ್ತದೆ, ಜೀವನದಲ್ಲೂ ಕೂಡ, ಕೆ ಇ ಯಲ್ಲೂ ಕೂಡ. ಸೊ ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಐ ಆಮ್ ಹಿಯರ್ ಟು ಹೆಲ್ಪ್ ಯು, ಓಕೆ? ಸ್ವಲ್ಪ ವೇಟ್ ಮಾಡಿ, ನಾಳೆ ಬೆಳಗ್ಗೆ ತನಕ ವೇಟ್ ಮಾಡಿ, ಅಥವಾ ಇನ್ನೊಂದು 2 ತಾಸು ವೇಟ್ ಮಾಡಿ, ಇನ್ನೊಂದು ತಾಸು ವೇಟ್ ಮಾಡಿ, ಇದು ಕರೆಕ್ಟ್ ಆಗ್ತದೆ. ದೆನ್ ಯು ಕ್ಯಾನ್ ಗೋ ಫಾರ್ ಚಾಯ್ಸ್ ಎಂಟ್ರಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.